ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ಸೊ ಇವಾಗ ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಮಿಥುನ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ರೀಡಿಂಗಿಗೆ ಕನೆಕ್ಟ್ ಆಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ತುಂಬ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ಈ ಒಂದು ರೀಡಿಂಗನ್ನು ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು. ಮತ್ತೆ ತುಂಬ ಜನ ನನಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಎಲ್ಲ ಕೇಳ್ತಾ ಇದ್ದೀರಾ. ಸೊ ನಾನು ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ. ಜಸ್ಟ್ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ, ನಾನು ನಿಮಗೆ ಡೀಟೇಲ್ ಪೇಯ್ಡ್ ಕನ್ಸಲ್ಟೇಷನ್ ಇರುತ್ತೆ. ಸೊ ಅಲ್ಲಿ ನಿಮಗೆ ಡೀಟೇಲ್ ಏನಿದೆ ಅಂತ ಹೇಳಿ ನಾನು ಕಳಿಸ್ತೀನಿ. ಮತ್ತು ನಿಮಗೆ ಈ ಒಂದು ರೀಡಿಂಗ್ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ. ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನು ಮಾತ್ರ ತಗೊಳ್ಳಿ. ಯಾಕಂತಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಉಳಿದಿದ್ದನ್ನ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಇಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ಏನಾಗ್ಲಿಕ್ಕೆ ಹೋಗ್ತಾ ಇದೆ ಜೀವನ ಅಂತಂದ್ರೆ, ಅವರ ಒಂದು ಲವ್ ರಿಲೇಶನ್ಶಿಪ್ ಯಾವ ರೀತಿ ಬರ್ತಾ ಇದೆ, ಏನ್ ಪ್ರಾಬ್ಲಮ್ಸ್ ಏನಾದರೂ ಬರ್ತಾ ಇದೆಯಾ, ಅದಕ್ಕೆ ಯೂನಿವರ್ಸ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ಆಫ್ ಆಲ್ ಅವರ ಒಂದು ಎನರ್ಜಿಯನ್ನ ನಾನು ನೋಡ್ತಾ ಇದ್ರೆ ತುಂಬಾ ಪಾಸಿಟಿವ್ ಆಗಿ ಕರಿಯರ್ ಫೋಕಸ್ಡ್ ಆಗಿದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇರುವಂತದ್ದು. ತುಂಬಾ ಫೋಕಸ್ ಮಾಡಿದ್ದೀರಾ, ಡಿಸ್ಟ್ರಾಕ್ಷನ್ಸ್ ಯಾವುದೂ ಇಲ್ಲ ನಿಮ್ಮಲ್ಲಿ. ತುಂಬಾ ಫೋಕಸ್ಡ್ ಆಗಿದ್ದೀರಾ. ನೀವೇನು ವರ್ಕ್ ಮಾಡಬೇಕು, ಸ್ಟ್ರಾಟಜಿ ಯಾವ ರೀತಿ ಯೂಸ್ ಮಾಡಬೇಕು, ನಿಮ್ಮ ಒಂದು ಎಂಪೈರ್ ಅನ್ನ ಯಾವ ರೀತಿ ಬಿಲ್ಡ್ ಮಾಡಬೇಕು, ಆಸ್ ಎ ಕಿಂಗ್ ಯಾವ ರೀತಿ ಥಿಂಕ್ ಮಾಡ್ತಾರೆ, ಆ ರೀತಿ ಒಂದು ಥಿಂಕಿಂಗ್ ಅನ್ನ ಇಟ್ಕೊಂಡು ನೀವು ಮುಂದೆ ಹೋಗ್ತಾ ಇದ್ದೀರಾ. ತುಂಬಾ ಪಾಸಿಟಿವ್ ಆಗಿರುವಂತ ಎನರ್ಜಿ ನನಗೆ ಕಾಣ್ತಾ ಇದೆ. ಕಂಟ್ರೋಲಿಂಗ್ ಇದೆ, ಎಲ್ಲವನ್ನು ಕಂಟ್ರೋಲಿಂಗ್ ಮಾಡ್ಕೊಂತ ಹೋಗ್ತಾ ಇದ್ದೀರಾ. ನಿಮ್ಮ ಸಿಟ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ರಿಲೇಶನ್ಶಿಪ್ ಇರ್ಬೋದು, ಬ್ಯಾಲೆನ್ಸ್ಡ್ ಆಗಿ ನೀವು ಇದನ್ನ ತಗೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳ್ಬೋದು. ತುಂಬಾ ಪಾಸಿಟಿವ್ ಆಗಿರುವಂತ ಎನರ್ಜಿ. ಮತ್ತೆ ಡಿಸ್ಟ್ರಾಕ್ಷನ್ಸ್ ಕೂಡ ಇಲ್ಲ ನಿಮ್ಗೆ ಯಾವುದೇ ಕಾರಣಕ್ಕೂ. ಯಾವ್ದು ನಿಮ್ಮ ಸುತ್ತಮುತ್ತ ಯಾವುದೇ ಡಿಸ್ಟ್ರಾಕ್ಷನ್ಸ್ ಇದ್ರೂ ಅದರಿಂದ ಓವರ್ಕಮ್ ಮಾಡ್ಕೊಳ್ತಾ ಇದ್ದೀರಾ. ಅಲ್ಲಿ ನಿಮ್ಮ ಲಕ್ಷ್ಯ ಇಲ್ಲ. ನಿಮ್ಮ ಒಂದು ಆಸ್ಪೆಕ್ಟ್ ಏನಂತಂದ್ರೆ, ನೀವು ಫುಲ್ ಆನ್ ಫೋಕಸ್ಡ್ ಆಗಿರುವಂತದ್ದು ನಿಮ್ಮ ಕರಿಯರ್ ಮೇಲೆ, ಮತ್ತೆ ನಿಮ್ಗೆ ಅದಕ್ಕೆ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಇನ್ನು ನಿಮ್ಮ ಫೀಲಿಂಗ್ಸ್ ಬಗ್ಗೆ ನಾನು ನೋಡ್ತಾ ಇದ್ರೆ ತುಂಬಾ ಖುಷಿಯಾಗಿ ನಿಮ್ಮ ಒಂದು ಫೀಲಿಂಗ್ಸ್ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀರಾ ರಿಲೇಶನ್ಶಿಪ್ ಅಲ್ಲಿ. ಯಾವ ರೀತಿ ಅಂತಂದ್ರೆ, ನೀವು ರಿಲೇಶನ್ಶಿಪ್ ಅಲ್ಲಿ ಎಲ್ಲರನ್ನ ತುಂಬಾ ಪ್ರಯಾರಿಟಿ ಕೊಡ್ತೀರಾ ನೀವು ರಿಲೇಶನ್ಶಿಪ್ಗೆ. ಓಕೆ, ಮತ್ತೆ ನಿಮ್ಗೆ ಒಂದು ಪ್ರೌಡ್ ಇರುತ್ತೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ನಿಮ್ಗೆ ಒಂದು ಪ್ರೌಡ್ ಇದೆ, ನಿಮ್ಮ ಪಾರ್ಟ್ನರ್ ಬಗ್ಗೆ ತುಂಬಾ ಪ್ರೌಡ್ ಇದೆ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಆ ಒಂದು ಫೀಲಿಂಗ್ ಅನ್ನ ಫೀಲ್ ಮಾಡ್ಕೊಳ್ತೀರಾ. ಈ ರೀತಿ ಇಷ್ಟು ಚೆನ್ನಾಗಿ ಇದೆ, ಇಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ, ನನಗೆ ಒಂದು ರೀತಿ ಪ್ರೌಡ್ ಫೀಲ್ ಆಗುತ್ತೆ ಅನ್ನೋವಂಥದ್ದು ನಿಮಗೆ ಇದೆ ಮನಸ್ಸಲ್ಲಿ. ಹಾಗೆ ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನ ನೋಡಿದಾಗ ಓಕೆ, ಅವರು ಕೂಡ ತುಂಬಾನೇ ಇರ್ತಾರೆ. ಬಟ್ ನೋಡಿ, ಸ್ವಲ್ಪ ಎಲ್ಲೋ ಒಂದ್ ಕಡೆ ಡಾಮಿನೇಟಿಂಗ್ ಆಗಿರುವಂತ ನೇಚರ್ ಅಂತ ಹೇಳ್ಬಹುದು. ಅಂದ್ರೆ ನಿಮ್ಮ ಬಗ್ಗೆ ಅವರು ಇದು ಹೇಳ್ತಾ ಇದ್ದೀನಿ, ಫೀಲ್ ಮಾಡ್ಕೊಳ್ಳುವಂಥದ್ದು. ಓಕೆ, ಅವ್ರ ಫೀಲಿಂಗ್ಸ್ ಏನಿದೆ ಅಂತಂದ್ರೆ, ಓಕೆ ಅವರು ಎಲ್ಲ ರೀತಿಯಿಂದ ಒಪ್ಕೊಳ್ತಾರೆ, ಮಾಡ್ತಾರೆ, ತುಂಬಾ ಚೆನ್ನಾಗಿದೆ. ಬಟ್ ನಿಮ್ಮ ಕಡೆಯಿಂದ ಅವರು ಥಿಂಕ್ ಮಾಡುವಂಥದ್ದು ಯಾವ ರೀತಿ, ಫೀಲ್ ಏನ್ ಮಾಡ್ಕೋತಾರೆ ಅಂದ್ರೆ, ಸ್ವಲ್ಪ ನೀವು ಡಾಮಿನೇಟಿಂಗ್ ಆಗಿದ್ದೀರಾ, ರೆಸ್ಟ್ರಿಕ್ಟೆಡ್ ಆಗಿದ್ದೀರಾ, ಇದು ಯಾಕೆ ಹೀಗೆ ಮಾಡಬೇಕು, ನನ್ನ ಕೇಳಿ ಯಾಕೆ ಮಾಡಲಿಲ್ಲ, ಸ್ವಲ್ಪ ಈಗೋಸ್ಟಿಕ್ ಅಂತ ಹೇಳ್ಬೋದು. ಮತ್ತೆ ನಿಮ್ಮ ನಿರ್ಧಾರನೇ ಆಗಬೇಕು, ಅವ್ರು ಹೇಳಿದ್ದೇನೂ ನಡೆಯೋದಿಲ್ಲ, ಈ ರೀತಿ ಎಲ್ಲ ಇರೋವಂಥದ್ದು. ಓಕೆ, ಅಂದರೆ ಈ ರೀತಿ ಅವ್ರು ಫೀಲ್ ಮಾಡ್ಕೊಳ್ತಾರೆ ನಿಮ್ಮ ಬಗ್ಗೆ, ಈ ರೀತಿ ಇದ್ದಾರೆ ಅಂತ ಹೇಳಿ. ಬಟ್ ಪಾಸಿಟಿವ್ ಇದೆ, ಆ ರೀತಿ ಏನೂ ಇಲ್ಲ. ಸ್ವಲ್ಪ ಡಾಮಿನೇಟಿಂಗ್ ನೇಚರನ್ನು ಕಡಿಮೆ ಮಾಡ್ಕೊಳ್ಳಿ. ಓಕೆ, ಅವ್ರವ್ರದ್ದೇ ಆದಂಥದ್ದು ಪ್ರಯಾರಿಟಿ ಇರುತ್ತೆ. ಸ್ವಲ್ಪ ಸ್ಪೇಸ್ ಕೊಡಬೇಕಾಗತ್ತೆ ಯಾವಾಗ್ಲೂ. ವಿದೌಟ್ ಸ್ಪೇಸ್ ನಾವು ಇದೇ ರೀತಿ ನಾನು ಹೇಳ್ದಾಗೆ ಇರಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲ ಟೈಮಲ್ಲಿ. ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡಿ. ಹಾಗಿದ್ರೆ ನಾನು ನೋಡ್ತಾ ಇರುವಂಥದ್ದು, ನಿಮಗೆ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಒಂದು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ನಿಮ್ಮ ಹಿರಿಯರಿಂದ. ಯಾವ ರೀತಿ ಅಂತಂದರೆ, ನಿಮಗೆ ಆಶೀರ್ವಾದ ಕೊಡುವಂಥದ್ದು ಇರ್ಬೋದು, ಏನಾದರೂ ಗಿಫ್ಟ್ ಕೊಡುವಂಥದ್ದು ಇರ್ಬೋದು, ಅಥವಾ ನೀವೇನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ ನಿಮ್ಮ ಹಿರಿಯರಿಗೆ ಮನೇಲಿ ಏನಾದರೂ ಕೊಡಬೇಕು, ನೀವು ನಿಮ್ಮ ಪಾರ್ಟ್ನರ್ ಸೇರಿ ಏನಾದರೂ ಕೊಡಬೇಕು ಅಂತ ಹೇಳಿ, ಅದಿರುವಂಥದ್ದು. ಮತ್ತೆ ನಿಮ್ಮ ಹಿರಿಯರು ಕೂಡ ನಿಮಗೆ ತುಂಬಾ ಅಂದರೆ ರಿಲೇಶನ್ಶಿಪ್ಪಲ್ಲಿ ನೀವು ಇರೋದನ್ನು ನೋಡಿ ಅವರು ನಿಮಗೆ ಆಶೀರ್ವಾದ ಕೊಡುವಂಥದ್ದು, ಇದೆಲ್ಲ ಆಗತ್ತೆ. ಇನ್ನು
ನೀವು ತುಂಬಾ ಮಕ್ಕಳಿಗೆ ಕನೆಕ್ಟೆಡ್ ಆಗಿದ್ದೀರಾ ಅಂತ ಹೇಳಿ ನಾನು ಅನ್ಕೊಳ್ಳೋಂತ. ನಿಮ್ಮ ಮನೆಯಲ್ಲಿ ಹಿರಿಯರಿಗೆ, ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ನೀವು ತುಂಬಾ ಕನೆಕ್ಟೆಡ್ ಆಗಿದ್ದೀರಾ. ಮತ್ತೆ ಯಾವ ರೀತಿ ಕನೆಕ್ಷನ್ ಇದೆ ಅಂತಂದ್ರೆ, ಲಿಟ್ರಲಿ ನಿಮ್ಮ ಜೊತೆ ನಿಮ್ಮ ಕಂಪ್ನಿಯನ್ನ ಮಕ್ಕಳು ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ಓಕೆ, ಅಷ್ಟ್ರ ಮಟ್ಟಿಗೆ ನೀವು ಕನೆಕ್ಟೆಡ್ ಆಗಿದ್ದೀರಾ. ಚೆನ್ನಾಗಿದೆ ಆ ರೀತಿ. ಏನು ನನಗೆ ಇಲ್ಲಿ ಅನಿಸ್ತಾ ಇಲ್ಲ. ಸ್ವಲ್ಪ ಏನು ಡಾಮಿನೇಟಿಂಗ್ ನೇಚರ್ ಅಂತ ಹೇಳಿ ಏನು ಬರ್ತಾ ಇದೆ, ಅದು ಮಾತ್ರ. ಹಾಗೆ ಇನ್ ಫ್ಯೂಚರಲ್ಲಿ ಏನಾಗ್ಬೋದು, ಸ್ವಲ್ಪ ಎಲ್ಲೋ ಯಾರ್ದೋ ಒಂದು ವಿಚಾರಧಾರೆ ಏನಿರುತ್ತೆ ಅದರಿಂದ ಸ್ವಲ್ಪ ತಡೆ ಹಿಡಿಯುವಂಥದ್ದು ನನಗೆ ಕಾಣ್ತಾ ಇದೆ. ಅಂದ್ರೆ ಏನಾದ್ರೂ ಇರುತ್ತೆ ನೋಡಿ, ಇವಾಗ ಡಾಮಿನೇಟಿಂಗ್ ಆಗಿದ್ದೀರಾ ಅಂತ ಹೇಳಿ ಬರ್ತಾ ಇರೋವಂಥದ್ದು. ಏನಾದ್ರೂ ಆ ರೀತಿ ಥಿಂಕ್ ಮಾಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಎನರ್ಜಿ ನಿಮ್ಗೆ ಹಿಡಿಯೋ ಅಂಥದ್ದು, ಯಾಕೆ ಹೀಗೆ ಅನ್ನೋ ಮನಸ್ಸಲ್ಲಿ ಇದೆಲ್ಲ ಬರುವಂತದ್ದು. ಅದನ್ನ ಬಿಟ್ರೆ ಮತ್ತೇನೂ ಇಲ್ಲ. ಸ್ವಲ್ಪ ಹೆಸಿಟೇಟಿಂಗ್ ನೇಚರ್ ಇರುತ್ತೆ. ಏನಾದ್ರೂ ಮುಂದೆ ಸ್ಟೆಪ್ ತಗೋಬೇಕಂತಂದ್ರೆ ಸ್ವಲ್ಪ ಹೆಸಿಟೇಷನ್ ಇರುತ್ತೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಏನೋ ಒಂದ್ ಕಡೆ ಹೆಸಿಟೇಟ್ ಮಾಡ್ಕೊಳ್ತಾ ಇದ್ದೀರಾ. ರಿಲೇಶನ್ಶಿಪ್ ಅನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಏನೋ ಒಂದು ಐ ಥಿಂಕ್ ನೀವು ಏನ್ ಕರಿಯರ್ ಮೇಲೆ ಫೋಕಸ್ ಆಗಿದ್ದೀರಾ ಅಲ್ವಾ, ಅಲ್ಲಿ ನಿಮ್ಗೆ ಎಲ್ಲೋ ಒಂದ್ ಕಡೆ ಆ ಎನರ್ಜಿಯಿಂದ ಸ್ವಲ್ಪ ನಿಮ್ಗೆ ಸ್ಟಕ್ ಆಗಿದ್ದೀರಾ. ಅಂದ್ರೆ ಮುಂದೆ ಮಾತುಕತೆ ಮುಂದುವರಿಸ್ಬೇಕು, ಏನ್ ಮಾಡ್ಬೇಕು ಏನು ಅನ್ನೋವಂಥದ್ದು ನಿಮ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಹೆಸಿಟೇಟ್, ಯಾರಿಂದ ಶುರು ಮಾಡ್ಬೇಕು, ಇವಾಗ ರಿಲೇಶನ್ಶಿಪ್ ಬಗ್ಗೆ ಯಾರ ಕಡೆ ಹೇಳ್ಕೋಬೇಕು, ಏನ್ ಮಾಡ್ಬೇಕು ಅನ್ನೋ ಅಂಥದ್ದು ಸ್ವಲ್ಪ ಕಾಡ್ತಾ ಇರುತ್ತೆ ಅಷ್ಟೇ, ಮತ್ತೇನೂ ಇಲ್ಲ. ಅದ್ರ ಮೇಲೆ ಸ್ವಲ್ಪ ಓವರ್ಕಮ್ ಮಾಡ್ಕೋಬೇಕು ನೀವು. ಇನ್ನು ಯೂನಿವರ್ಸ್ ಏನ್ ಹೇಳ್ತಾ ಇದೆ ಹಾಗಿದ್ರೆ ನೋಡಿ, ಯೂನಿವರ್ಸ್ ಹೇಳ್ತಾ ಇರೋವಂಥದ್ದು ಸ್ವಲ್ಪ ಏನ್ ಮಾಡ್ಬೇಕು, ನಿಮ್ಮನ್ನ ನೀವು ಕಂಟ್ರೋಲಿಂಗ್ ಯಾವ ರೀತಿ ಅಂತಂದ್ರೆ, ಇನ್ನೊಬ್ರಿಗೆ ಜ್ಞಾನ ಕೊಡೋದನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕು. ರಿಸ್ಟ್ರಿಕ್ಟೆಡ್ ಆಲ್ರೆಡಿ ಇಲ್ಲಿ ಬಂದಿದೆ, ಅದೇ ಇಲ್ಲಿ ಬರ್ತಾ ಇದೆ. ಏನಂತಂದ್ರೆ, ನನ್ನಿಂದಾನೇ ಆಗ್ಬೇಕು, ನನ್ಗೆ ಕೇಳಿದ ಮೇಲೇನೆ ಹೋಗ್ಬೇಕು ಮಾಡ್ಬೇಕು, ಈ ಒಂದು ಭಾವನೆಯನ್ನ ತೆಗೆದು ಹಾಕ್ಬೇಕು. ಇದು ಒಂದನೇದ್ದು. ಸೆಕೆಂಡ್ ಥಿಂಗ್ ಏನಂತಂದ್ರೆ, ತುಂಬಾ ಅವರಿಗೆ ನೀವು ಇದನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನಾದ್ರೂ ಒಂದು ಸಣ್ಣದಾಗಿರೋಂಥದ್ದಕ್ಕೆ ಇಷ್ಟು ದೊಡ್ಡದಾಗಿ ಲೆಕ್ಚರ್ ಕೊಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ಮೇ ಬಿ ನೀವು ವೆಲ್ ಎಕ್ಸ್ಪೀರಿಯನ್ಸ್ಡ್ ಇದ್ದೀರಾ, ಎಲ್ಲ ಇದ್ದೀರಾ, ಬಟ್ ಮುಂದಿರುವಂತ ವ್ಯಕ್ತಿ ಅದನ್ನ ತಗೊಳ್ಳಿಲ್ಲ, ಅಷ್ಟೇ ಪಾಸಿಟಿವ್ ಆಗಿ ತಗೊಳ್ಳಿಲ್ಲ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಮೇ ಬಿ ನೀವು ಥಿಂಕ್ ಮಾಡ್ತೀರಾ, ಯಾಕೆ ಇವ್ರು ತಗೊಳ್ತಾ ಇಲ್ಲ, ನಾ ಹೇಳಿದ್ದನ್ನ ಯಾಕೆ ಕೇಳ್ತಾ ಇಲ್ಲ. ಇಲ್ಲಿನೂ ಕೂಡ ಅದೇ ಎನರ್ಜಿ ಬರ್ತಾ ಇದೆ. ಅವ್ರು ಅದನ್ನೇ ವಿಚಾರ ಮಾಡ್ತಾ ಇರುವಂತದ್ದು. ಅವ್ರಿಗೇನಾದ್ರೂ ನೀವು ಹೆಚ್ಚಿಗೆ ಜ್ಞಾನ ಕೊಡಕ್ ಹೋದ್ರೆ, ಅವ್ರು ತಗೊಳ್ಳಿಲ್ಲ ಅಂದ್ರೆ ಅಗೇನ್ ನಿಮ್ಮ ಮನ್ಸು ನೋವಾಗುತ್ತೆ. ಓಕೆ, ಸೊ ನಿಮ್ಮ ನಾಲೆಜ್ ಇದೆ, ಎಲ್ಲ ಇದೆ. ಸೊ ಎಷ್ಟು ಆಗುತ್ತೆ ಅಷ್ಟು ಕಂಟ್ರೋಲ್ ಮಾಡಿ, ಪ್ರಯತ್ನ ಮಾಡಿ. ಓಕೆ, ಅದನ್ನ ಇನ್ನೊಬ್ರಿಗೆ, ನಿಮ್ಮ ನಾಲೆಜನ್ನ ಇನ್ನೊಬ್ರಿಗೆ ಹೇಳ್ಕೊಳ್ಳೇಬೇಕು ಈ ರೀತಿ ಅಂತ ಏನೂ ಇರೋದಿಲ್ಲ. ಅದನ್ನ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ತಾ, ಸೊ ರೀಡಿಂಗ್ ಹೇಗೆ ಅನ್ನಿಸ್ತು ಖಂಡಿತ ಒಂದು ಮೆಸೇಜ್ ಅಥವಾ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ರೀಡಿಂಗ್ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.